ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಬರುವಂತಹ ಅಂದರೆ ನಾವು 2026ನೇ ಇಸ್ವಿಯಲ್ಲಿ ಜನವರಿಯಿಂದ ಜೂನ್ ಮಾಸದ ಕೊನೆಯವರೆಗೂ ಅನುಕೂಲ ಫಲಗಳನ್ನು, ಪ್ರತಿಕೂಲ ಫಲಗಳನ್ನು, ಲೈಫಲ್ಲಿ ಚಾಲೆಂಜಸ್ಸನ್ನು ನೋಡಿರುವಂತಹ ವ್ಯಕ್ತಿಗಳಿರ್ತಾರೆ. ಆದರೆ ಬರುವಂತಹ 6 ತಿಂಗಳು ಜುಲೈಯಿಂದ ಡಿಸೆಂಬರ್ವರೆಗೂ ಈಗ ನಡೀತಾ ಇರುವಂತಹ ಗ್ರಹ ಸಂಚಾರ ಬದಲಾವಣೆ, ಗ್ರಹಗಳ ಸ್ಥಾನಮಾನ ಬದಲಾವಣೆ, ನಕ್ಷತ್ರ ಬದಲಾವಣೆ ಅಟ್ಲೀಸ್ಟ್ ಇಲ್ಲಾದರೂ ನಮಗೆ ಸ್ವಲ್ಪ ಲಕ್ಕನ್ನು, ಅದೃಷ್ಟವನ್ನು ಕೊಡುತ್ತಾ ಅಂತ ಬಹಳಷ್ಟು ಜಾತಕರು, ಜನರು ಆತುರದಿಂದ, ಒಂದು ಆಶಾಭಾವದಿಂದ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳಿಗೆ ಈ ಜುಲೈ ಮಾಸದಿಂದ ಡಿಸೆಂಬರ್ವರೆಗೂ ಬದಲಾಗ್ತಾ ಇರುವಂತಹ ಗ್ರಹ ಸ್ಥಾನಮಾನ ಫಲಗಳು ಯಾವ ರೀತಿಯಲ್ಲಿ ಅನುಕೂಲವಿರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಪರ್ಟಿಕ್ಯುಲರ್ ಆಗಿ ಈ 12 ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರುವಂತಹ ಗುರುವಿನ ರಾಶಿಯಾಗಿರುವಂತಹ ಮೀನರಾಶಿ, ಜಲರಾಶಿ ಆಗಿರುವಂತಹ ಮೀನರಾಶಿ ಜಾತಕರಿಗೆ ಈಗ ಲಗ್ನದಲ್ಲೇ ಶನಿ ಪರಮಾತ್ಮ ಇದ್ದಾರೆ. ಈ ಸಂದರ್ಭದಲ್ಲಿ ಪಂಚಮದಲ್ಲಿ ಗುರು ಅನುಕೂಲವಾಗಿ ಶುಭ ಫಲಗಳನ್ನು ನೀಡ್ತಾ ಇದ್ದಾರೆ. ಸೊ ಅನುಕೂಲ ಅಂದರೆ ಅರ್ಧದಲ್ಲಿ ನೋಡಿದಾಗ ಚತುರ್ಥ ಸ್ಥಾನದಲ್ಲಿ ಗುರು, ಲಗ್ನದಲ್ಲಿ ಶನಿ, ಯಾವುದೇ ರೀತಿ ಅನುಕೂಲವಿರಲಿಲ್ಲ. ಬಹಳಷ್ಟು ವಿಷಯಗಳಲ್ಲಿ ಸಾಕಷ್ಟು ಗೊಂದಲ, ಕನ್ಫ್ಯೂಷನ್ಸ್, ಯಾವ ರೀತಿ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಬಹುದು, ಹೊಸ ವಿಷಯಗಳು, ಹೊಸ ಯೋಚನೆಗಳು, ಹೊಸ ಥಾಟ್ ಪ್ರಾಸೆಸ್ ಮೈಂಡಿಗೆ ಬಂದ್ರೂ ಕೂಡ ಅದನ್ನು ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗಬೇಕು ಅಥವಾ ಅದರಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನು ಕಾಣಬೇಕು, ಆ ಬಂದಿರುವಂಥ ಅವಕಾಶಗಳನ್ನು ಯಾವ ರೀತಿಯಲ್ಲಿ ನಿಮ್ಮದಾಗಿಸಿಕೊಳ್ಳಬೇಕು ಅನ್ನುವಂತಹ ಬಹಳಷ್ಟು ವಿಷಯಗಳಲ್ಲಿ ಗೊಂದಲ ನಿಮ್ಮನ್ನು ಹಿಂದಿಳುವ ರೀತಿಯಲ್ಲಿ, ಸ್ಟೆಪ್ ಬ್ಯಾಕ್ ಆಗುವಂತಹ ರೀತಿಯಲ್ಲಿ, ಅಥವಾ ಬರುವಂತಹ ಅವಕಾಶಗಳನ್ನು ಮಿಸ್ಯೂಸ್ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನಿಮಗೆ ಅನುಕೂಲವಾಗಿರಲಿಲ್ಲ. ಸೊ ಕೆಲವೊಂದು ಸಂದರ್ಭಗಳಲ್ಲಿ ಅದೇ ರೀತಿ ಬಂದಿರುವಂತಹ ಹೊಸ ಅವಕಾಶಗಳನ್ನು, ಯಾಕಂದರೆ ಲಗ್ನದಲ್ಲೇ ಶನಿ ಪರಮಾತ್ಮ ಇರೋದರಿಂದ ಬಂದಿರುವಂತಹ ಕೆಲವೊಂದು ಅವಕಾಶಗಳು, ಸಮ್ ಕಂಪನಿ ಅಥವಾ ಯಾವುದಾದ್ರೂ ಉದ್ಯೋಗ ಪ್ರಯತ್ನ ಮಾಡ್ತಾ ಇರ್ತೀರಾ, ಅಥವಾ ಯಾರಾದರೂ ಇನ್ವೆಸ್ಟ್ಮೆಂಟ್ ಕಾಲ್ ಮಾಡಬೇಕು ಅಂತ ಹೇಳ್ತಾ ಇರ್ತೀರಾ. ಆದರೆ ನೀವು ಅಂದ್ಕೊಂಡು ಅವ್ರಿಗೆ ಹೇಳಿರುವಂತಹ ಟೈಮ್ಗೆ ನೀವು ರಿಪ್ಲೈ ಮಾಡೋದಾಗಿರ್ಬೋದು, ಫಾಲೋ ಅಪ್ ಮಾಡೋದಾಗಿರ್ಬೋದು, ರಿಟರ್ನ್ ಕಾಲ್ ಮಾಡೋದಾಗಿರ್ಬೋದು, ಈ ವಿಷಯಗಳನ್ನು ಮರೆತು ಹೋಗುವುದರಿಂದ ಅದು ನಿಮಗೆ ಬಹಳಷ್ಟು ಆದಾಯ, ಆರ್ಥಿಕ ವೃದ್ಧಿ ವಿಷಯಗಳಲ್ಲಿ ನಷ್ಟ ತಂದಿರಬಹುದು ಪ್ರಥಮಾರ್ಥದಲ್ಲಿ. ಸೊ ಆರೋಗ್ಯ ಸಮಸ್ಯೆಗಳನ್ನು ನೋಡಿದ್ದೀರಾ. ಆದರೆ ಗುರು ತನ್ನ ಸ್ಥಾನವನ್ನು ಬದಲಾಯಿಸಿದ ಮೇಲೆ ಸ್ವಲ್ಪ ಆರೋಗ್ಯದಲ್ಲಿ ಜೂನ್ ಮಾಸದಿಂದ ಅನುಕೂಲವಾಗಿರುತ್ತೆ. ಇನ್ನು ದ್ವಿತೀಯಾರ್ಥದಲ್ಲಿ ಫಸ್ಟ್ ಹಾಫ್ಗೆ ಕಂಪೇರ್ ಮಾಡಿಕೊಂಡ್ರೆ ಸೆಕೆಂಡ್ ಹಾಫ್ ಅಂದರೆ ದ್ವಿತೀಯಾರ್ಥವು ಕೆಲವೊಂದು ವಿಷಯಗಳಲ್ಲಿ ತುಂಬ ಅನುಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ಯಾವ ವಿಷಯಗಳಲ್ಲಿ ಆಧ್ಯಾತ್ಮಿಕವಾಗಿ ನಿಮ್ಮನ್ನು, ಅಂದರೆ ಒಂದು ದೈವ ಬಲ, ಎಷ್ಟೇ ಕಷ್ಟಗಳು, ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಎದುರಿಸುವಂತಹ ಧೈರ್ಯ, ಸಾಮರ್ಥ್ಯವನ್ನು ಕೊಡ್ತಾ ಇದ್ದಾರೆ. ಲಗ್ನದಲ್ಲಿ ಶನಿ ನಿಮ್ಮ ತಾಳ್ಮೆಗೆ, ಕ್ರಮಶಿಕ್ಷಣೆಗೆ ಪರೀಕ್ಷೆ ನೀಡ್ತಾ ಇದ್ದಾರೆ. ಆರೋಗ್ಯ, ಗೌರವ ವಿಷಯಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಅವಮಾನಗಳನ್ನು ನೋಡ್ತಾ ಇದ್ದಾರೆ. ಸೊ ಇಂತಹ ವ್ಯಕ್ತಿಗಳಿಗೆ ದ್ವಿತೀಯಾರ್ಥವು ಒಂದು ರೀತಿ ಅನುಕೂಲ ಫಲಗಳನ್ನು ನೋಡಬಹುದು. ಸೊ ಕಷ್ಟಗಳು ಬಂದ ತಕ್ಷಣ ಅದಕ್ಕೆ ಭಯ ಬಿದ್ದು, ಅದಕ್ಕೆ ಹಿಂಜರಿಗಿ ನಮ್ಮ ಪ್ರಯತ್ನಗಳನ್ನು ನಿಲ್ಲಿಸೋದು ಅದು ಉತ್ತಮವಲ್ಲ. ಮತ್ತು ಯಾವ ರೀತಿ ಇರಬೇಕು, ಆ ಪ್ರಯತ್ನಗಳನ್ನು ಎದುರಿಸಿ ಹಠ, ಛಲ ಇತ್ಯಾದಿ ವಿಷಯಗಳಿಂದ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು. ಒಂದು ದೊಡ್ಡ ಕಷ್ಟದ ನಂತರ, ಬಹಳ ದಿನಗಳ ನಿರೀಕ್ಷೆಯ ನಂತರ ಸಿಕ್ಕಿರುವಂತಹ ಒಂದು ಅದ್ಭುತ ಕಾಲವೇ ಮೀನರಾಶಿಯವರಿಗೆ ಈ ದ್ವಿತೀಯಾರ್ಥವು ಜುಲೈಯಿಂದ ಡಿಸೆಂಬರ್ವರೆಗೂ ಅಂತ ಹೇಳ್ಬೋದು. ಇನ್ನು ಈ ಅವಧಿಯಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರ ಬದಲಾವಣೆ ನಾವು ನೋಡುವುದಾದರೆ, ಆಗಸ್ಟ್ 2ನೇ ತಾರೀಕಿನಿಂದ ಪರ್ಟಿಕ್ಯುಲರ್ ಆಗಿ ರಾಹು ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರ, ಮತ್ತು ಅಕ್ಟೋಬರ್ ಕೊನೆಯ ಅಂದರೆ ಕೊನೆಯ ದಿನಗಳಿಂದ ಅಕ್ಟೋಬರ್ ಕೊನೆಯಲ್ಲಿ ಈ ಗುರುಗ್ರಹ ಪಂಚಮದಿಂದ ಷಷ್ಠ ಭಾವಕ್ಕೆ, ಮತ್ತೊಂದು ಮೀನರಾಶಿಯವರಿಗೆ ಅನುಕೂಲವಾಗಿರುವಂತಹ ವಿಷಯ ಏನಪ್ಪ ಅಂದರೆ, ಪಂಚಮ ಮತ್ತು ಏಕಾದಶ ಲಾಭಸ್ಥಾನಗಳಲ್ಲಿ ರಾಹುಕೇತುವಿನ ಸಂಚಾರ ಮತ್ತಷ್ಟು ಶುಭ ಫಲಗಳನ್ನು ನೀಡ್ತಾ ಇರುತ್ತೆ. ಲಾಭಸ್ಥಾನದಲ್ಲಿ ಬರುವಂತಹ ರಾಹು, ಪಂಚಮದಲ್ಲಿರುವಂತಹ ಕೇತು,
ಷಷ್ಠಭಾವದಲ್ಲಿ ಗುರು, ಅದೇ ರೀತಿ ವಕ್ರಗತಿಯಲ್ಲಿ ಶನಿ ಪರಮಾತ್ಮ ಸಂಚಾರ ಅನ್ನೋದು ಈ ದ್ವಿತೀಯಾರ್ಥದಲ್ಲಿ ನಿಮ್ಮನ್ನು ನೀವು ರೀಸೆಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ತಪ್ಪುಗಳನ್ನು ಮತ್ತೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನಿಂತು ಹೋಗಿರುವಂತಹ ಕೆಲವೊಂದು ಪ್ರಯತ್ನಗಳನ್ನು ಮತ್ತೆ ಕೈ ಹಿಡಿದು ಅದರಲ್ಲಿ ಸಕ್ಸಸ್ ಕಾಣುವುದಕ್ಕೆ ಮೀನರಾಶಿಯವರಿಗೆ ಅತ್ಯಂತ ಅನುಕೂಲವಾಗಿರುತ್ತೆ. ಈ ಸೆಕೆಂಡ್ ಹಾಫ್ ಅನ್ನೋದು ಬಹಳಷ್ಟು ದಿನಗಳಲ್ಲಿ ಆಕಸ್ಮಿಕ ಧನಲಾಭ ಅನ್ನೋದು ವಿಶೇಷವಾಗಿ ಗೋಚಾರವಾಗ್ತಾ ಇದೆ. ಇನ್ನು ದೀರ್ಘಕಾಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಏನಾದರೂ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಸ್ಪೆಕ್ಯುಲೇಷನ್ಸಲ್ಲಾಗಿರಬಹುದು, ದೀರ್ಘಕಾಲದಲ್ಲಿ ಲಾಭಗಳನ್ನು ಪಡೆಯೋದಕ್ಕೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಲ್ಲಿ ಅಧಿಕವಾಗಿ ಲಾಭಗಳನ್ನು ಪಡೆಯೋದಕ್ಕೆ. ಇನ್ನು ಪಂಚಮ ಸ್ಥಾನದಲ್ಲಿ ಗುರು ಇರುವುದರಿಂದ ಸಂತಾನದ ವಿಷಯದಲ್ಲಿ ಅಭಿವೃದ್ಧಿ, ಸಂತಾನ ವಿಷಯದಲ್ಲಿ ಕೆಲವೊಂದು ಸಿಹಿ ಸುದ್ದಿಗಳು, ಅವರ ವಿದ್ಯೆ, ಆರೋಗ್ಯ, ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ವಿಷಯಗಳು ನಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ತುಂಬ ದಿನಗಳಿಂದ ಸಂತಾನಕ್ಕೋಸ್ಕರ ಮಾಡ್ತಾ ಇರುವಂತಹ ಪ್ರಯತ್ನಗಳಿಗೆ ಈ ಸಂದರ್ಭದಲ್ಲಿ ಅನುಕೂಲ ರೀತಿಯಲ್ಲಿ ಸಂತಾನ ಯೋಗ ಅನ್ನೋದು ಸಿದ್ಧಿಯಾಗುವುದಕ್ಕೆ, ಅದರಲ್ಲೂ ಪುತ್ರ ಸಂತಾನ ಯೋಗ ಅನ್ನೋದು ಸಿದ್ಧಿಯಾಗುವುದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಯಾವುದೇ ಕೆಲಸ ಆರಂಭ ಮಾಡಿದ್ರೂ ಕೂಡ ಸಕ್ಸಸ್ ಅನ್ನೋದು ಕಂಪಲ್ಸರಿ ಇರುತ್ತೆ. ಆದರೆ ಈಗ ಸಾಡೆ ಸಾತಿನ 2ನೇ ಹಂತ ನಡೀತಾ ಇರೋದರಿಂದ ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ಆರಂಭದಲ್ಲಿ ಕೆಲವೊಂದು ವ್ಯಕ್ತಿಗಳು ಹೇಳುವಂತಹ ನಿರುತ್ಸಾಹ ಮಾತುಗಳು, ಡಿಮೋಟಿವೇಷನ್, ಆರಂಭದಲ್ಲೇ ಕೆಲವೊಂದು ಆತಂಕಗಳು, ವಿಘ್ನಗಳು ಬರುವುದು ಇತ್ಯಾದಿ ವಿಷಯಗಳಿಂದ ನಿಮ್ಮ ಸಕ್ಸಸ್ ಡಿಲೇ ಆಗಬಹುದು, ಅಷ್ಟೇ ವಿನಃ ಡಿನೇ ಅಂತೂ ಆಗಲ್ಲ. ಸೊ ಈ ವಿಷಯವನ್ನು ನೆನಪಿಟ್ಕೊಳ್ಳಿ. ಈಗ ಸಾಲಗಳನ್ನು ತೀರಿಸುವಂತಹ ಒಂದು ಮಹತ್ ಅವಕಾಶಗಳು, ಆದಾಯ ಮಾರ್ಗಗಳನ್ನು ಕಂಡುಕೊಳ್ಳೋದಕ್ಕೆ ಈ ದ್ವಿತೀಯಾರ್ಥವು ಮೀನರಾಶಿಯವರಿಗೆ ಅತ್ಯಂತ ಶುಭದಾಯಕ, ಯೋಗದಾಯಕ ಫಲಗಳನ್ನು ನೀಡ್ತಾ ಇರುತ್ತೆ. ಇನ್ನು ಜೂನ್, ಜುಲೈ, ಆಗಸ್ಟ್ ಈ 3 ಮಾಸಗಳಲ್ಲಿ ಮೀನರಾಶಿಯವರು ಆಧ್ಯಾತ್ಮಿಕವಾಗಿ ದೈವ ಬಲಗೋಸ್ಕರ, ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಳ ಮಾಡಿಕೊಳ್ಳೋದಕ್ಕೋಸ್ಕರ ನೀವು ಮಾಡುವಂತಹ ಕೆಲವೊಂದು ಪುಣ್ಯ ದಿವ್ಯ ದರ್ಶನಗಳು, ಕ್ಷೇತ್ರಗಳ ಈ ಸಂದರ್ಭದ ಮಾಡುವಂತಹ ಈ ದಿವ್ಯ ದರ್ಶನಗಳ ಪುಣ್ಯ ಫಲವು ನಿಮ್ಮನ್ನು ಬಹಳಷ್ಟು ವಿಷಯಗಳಲ್ಲಿ ನೂತನ ಉತ್ತೇಜ ಉತ್ಸಾಹವನ್ನು ತುಂಬಿಸಿ ಆ ವಿಷಯಗಳಲ್ಲಿ ಅದ್ಭುತವಾಗಿ ಯಶಸ್ಸು ಕಾಣುವುದಕ್ಕೆ ಅನುಕೂಲವಾಗಿರುತ್ತೆ. ಆದರೆ ಜುಲೈ 27ರಿಂದ ರಾಶಿಯಲ್ಲೇ ಶನಿ ಪರಮಾತ್ಮ ವಕ್ರ ಗಮನ ಸಂಚಾರ ಮಾಡ್ತಾ ಇರೋದರಿಂದ ಆರೋಗ್ಯ ವಿಷಯಗಳಲ್ಲಿ ಬಹಳ ಕೆಲವೊಂದು ವಿಷಯಗಳಲ್ಲಿ ನಾನು ಹೇಳ್ತಾ ಇರುವಂತಹ ಈ ಇಂಡೈಜೇಷನ್, ಈ ಚೆಸ್ಟ್ ಭಾಗದಿಂದ ಉದರದ ಮಧ್ಯದಲ್ಲಿ ಡೈಜೆಷನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಚೆಸ್ಟ್ ಕಂಜೆನ್ಷನ್ಸ್ ಆಗಿರ್ಬೋದು, ವೀಸಿಂಗ್ ಪ್ರಾಬ್ಲಮ್ಸ್ ಇರುವಂತಹ ವ್ಯಕ್ತಿಗಳಾಗಿರಬಹುದು, ಪ್ರಮುಖವಾಗಿ ಉದರಕ್ಕೆ ಸಂಬಂಧಪಟ್ಟಂಥ ಅಪೆಂಡಿಸೈಟಿಸ್ ಪ್ರಾಬ್ಲಮ್ಸ್ ಇರುವಂತಹ ವ್ಯಕ್ತಿಗಳು ಬಹಳ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ವೃತ್ತಿ, ಉದ್ಯೋಗ, ಆರ್ಥಿಕ ವಿಷಯಗಳಲ್ಲಿ ವಿಪರೀತವಾಗಿರುವಂತಹ ಸ್ಟ್ರೆಸ್, ಆಂಗ್ಸೈಟಿ ಇತ್ಯಾದಿ ವಿಷಯಗಳು ಸ್ವಲ್ಪ ಮಾನಸಿಕ ಆತಂಕವನ್ನು ಉಂಟು ಮಾಡುವುದಕ್ಕೆ, ಈ ಕೆಲವೊಂದು ಸಂದರ್ಭಗಳಲ್ಲಿ ಈ ಮೊಡವೆಗಳು ಅಥವಾ ಈ ಕಾಲಿಗೆ ಸಂಬಂಧಪಟ್ಟಿರುವಂಥದ್ದು, ಪಾದಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಈ ಕೆಲವೊಂದು ಜಾಯಿಂಟ್ ಪೇನ್ಸ್, ಮಸಲ್ ಕ್ರ್ಯಾಂಪ್ಸ್ ಅಥವಾ ಬೆನ್ನು ನೋವು ಇತ್ಯಾದಿ ಸಮಸ್ಯೆಗಳನ್ನು ಈ ಶನಿ ನೀಡುವಂತಹ ಸಾಧ್ಯತೆ ಇರುವುದರಿಂದ ಆರಂಭದಲ್ಲೇ ನಿಮಗೆ ಈ ಸೂಚನೆಗಳು, ಸಂಕೇತಗಳು ಕಾಣಿಸುವ ನಂತರ ನೀವು ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಪಡೆಯುವುದು ಉತ್ತಮ ಮಾರ್ಗವಾಗಿರುತ್ತೆ. ಈ ಕೆರೀರ್ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ, ಪರ್ಟಿಕ್ಯುಲರ್ ಇಲ್ಲಿವರೆಗೂ ನಿಮ್ಮ ವರ್ಕ್ ಪ್ಲೇಸಲ್ಲಿ ವೃತ್ತಿ ಉದ್ಯೋಗ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಕೆಲವೊಂದು ಸಹ ಉದ್ಯೋಗಿಗಳ ಜೊತೆ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳಗಳು, ವರ್ಕ್ ಪ್ಲೇಸ್ ಪಾಲಿಟಿಕ್ಸ್ ಅಂತ ನಡೀತಿರುತ್ತೆ. ಉದ್ಯೋಗ ನಡೆಯುವಂಥದ್ದು ಅಂದರೆ ನಿಮ್ಗೆ ಸೇರಬೇಕಾಗಿರುವಂತಹ ಕೆಲವೊಂದು ವಿಷಯಗಳು ಬೇರೆಯವರಿಗೆ ಸೇರುವುದು, ನೀವು ಮಾಡಿರುವಂತಹ ಕೆಲಸವನ್ನು ಕ್ರೆಡಿಟನ್ನು ಬೇರೆಯವರು ತಗೊಳ್ಳೋದು, ಈ ರೀತಿ ಪಾಲಿಟಿಕ್ಸ್ ಇಲ್ಲಿಯವರೆಗೂ ಏನು ನೋಡಿರ್ತೀರೋ ಅಂತಹ ಪಾಲಿಟಿಕ್ಸ್ ಎಲ್ಲವೂ ಸ್ಟಾಪ್ ಆಗೋದಕ್ಕೆ, ನಿಮ್ಮ ತುಂಬ ದಿನಗಳಿಂದ ನೀವು ಮಾಡ್ತಾ ಇರುವಂತಹ ಹಾರ್ಡ್ ವರ್ಕ್ ಏನಿದೆಯೋ, ನಿಮ್ಮ ಸ್ಕಿಲ್, ನಿಮ್ಮ ಪ್ರತಿಭೆಗೆ ಉತ್ತಮ ರೀತಿಯಲ್ಲಿ ಗುರುತಿಸಬೇಕೆ ಸಿಗೋದಕ್ಕೆ, ಇಲ್ಲಿ ಬರ್ತಾ ಇರುವಂತಹ ಒಳ್ಳೆಯ ಯೋಚನೆಗಳು, ಇನ್ನೋವೇಟಿವ್ ಸ್ಕಿಲ್ಸ್ ನಿಮ್ಮ ಕೆರಿಯರ್ನ ಅದ್ಭುತ ರೀತಿಯಲ್ಲಿ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅನುಕೂಲವಾಗಿರುತ್ತೆ. ಸೊ ಇಂದಿನ ದಿನಗಳಲ್ಲೇ ನೀವು ತೋರಿಸಿರುವಂತಹ ಡೆಡಿಕೇಷನ್, ಪಂಕ್ಚುಯಾಲಿಟಿ
ಇತ್ಯಾದಿ ವಿಷಯಗಳಿಗೆ ಒಂದು ಅದ್ಭುತ ರೀತಿಯಲ್ಲಿ ರಿಕಗ್ನೈಜೇಷನ್ ಅನ್ನೋದು ಸಿಗುತ್ತೆ. ಆದರೆ ಇಲ್ಲಿಯೂ ಗುರು ಷಷ್ಠಭಾವ ಸಂಚಾರ, ಋಣ ರೋಗ ಶತ್ರುಸ್ಥಾನದಲ್ಲಿ ರಾಶ್ಯಾಧಿಪತಿ ಸಂಚಾರ ಮಾಡ್ತಾ ಇರೋದು ಸ್ವಲ್ಪ ಶತ್ರುಸ್ಥಾನ ಆಗಿರೋದ್ರಿಂದ ನಿಮ್ಮ ಅಭಿವೃದ್ಧಿ, ನಿಮ್ಗೆ ಬರ್ತಾ ಇರುವಂತಹ ರಿಕಗ್ನೈಜೇಷನ್, ಪ್ರಮೋಷನ್ ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ಸ್ವಲ್ಪ ಇಂಟರ್ನಲ್ ಎನಿಮೀಸ್ನ ಜಾಸ್ತಿ, ಅಂತರ್ಗತ ಶತ್ರುಗಳನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಮತ್ತು ವರ್ಕ್ ಅಕೌಂಟಬಿಲಿಟಿ ಜಾಸ್ತಿ ಆಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಒಂದು ದಿನ ಕೂಡ ಲೀವ್ ಆಗದೆ ಮತ್ತೆ ಬಹಳಷ್ಟು ವಿಷಯಗಳಲ್ಲಿ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ಈ ವಿಷಯಗಳಿಂದ ಸ್ವಲ್ಪ ಸ್ಟ್ರೆಸ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಆದರೆ ಇಲ್ಲಿ ನೀವು ತೋರಿಸುವಂತಹ ಈ ಹಾರ್ಡ್ ವರ್ಕ್ ಏನಿರುತ್ತೋ ಇದಕ್ಕೆ ಉತ್ತಮ ರೀತಿಯಲ್ಲಿ ಇದಕ್ಕೆ ತಕ್ಕ ಪ್ರತಿಫಲವನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಅಯ್ಯೋ, ನಾನು ಈ ಜವಾಬ್ದಾರಿಗಳನ್ನು ನಿಭಾಯಿಸೋದಕ್ಕಾಗುತ್ತಾ, ನನಗೆ ಈ ವಿಷಯ ಹೊಸದಲ್ವಾ, ನಾನು ಈ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿಸ್ಕೊಳ್ಳೋಣ, ಈ ರೀತಿ ಅನಾವಶ್ಯಕವಾಗಿರುವಂತಹ ಭಯ ಆತಂಕವನ್ನೆಲ್ಲ ಬಿಟ್ಟು ಧೈರ್ಯದಿಂದ ಆ ಪರ್ಫೆಕ್ಷನಿಸಮ್ ಬಗ್ಗೆ ಬಿಟ್ಬಿಡಿ. ಬಟ್ ವಿತಿನ್ ದ ಟೈಮ್ ಲೈನ್, ವಿತಿನ್ ದ ಗಿವೆನ್ ದ ಡೆಡ್ಲೈನ್ಸಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೀವು ಇದರ ಮೇಲೆ ಫೋಕಸ್ ಮಾಡಬೇಕಾಗಿರುತ್ತೆ. ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಅನ್ನೋದು ಮುಖ್ಯ. ಎಷ್ಟು ಪರ್ಫೆಕ್ಟ್ ಆಗಿದೆ, ಎಷ್ಟು ಎರರ್ ಫ್ರೀ ಇರೋದು ಅನ್ನೋದು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಕಂಪ್ಲೀಷನ್ ಡೆಡ್ಲೈನ್ಸ್ ಬಗ್ಗೆ ಫೋಕಸ್ ಮಾಡಿದ್ರೆ ಅದ್ಭುತವಾಗಿರುತ್ತೆ. ಇನ್ಕಮ್ ಯಾವ ರೀತಿ ಇರುತ್ತೆ ಸೆಕೆಂಡ್ ಹಾಫಲ್ಲಿ ಮೀನರಾಶಿಯವರಿಗೆ ಅಂದರೆ ಆದಾಯ ಮಾರ್ಗಗಳು ಬೆಳೆಯುತ್ತೆ. ಯಾಕಂದರೆ ನವೆಂಬರ್ ಕೊನೆಯ ದಿನಗಳಿಂದ ರಾಹು ಕೇತುಗಳ ಬದಲಾವಣೆ, ರಾಹು ಲಾಭಸ್ಥಾನದಲ್ಲಿ ಆಗಮನ ಆಗ್ತಾ ಇರೋದ್ರಿಂದ ವಿದೇಶಿ ಮೂಲಗಳಿಂದ ಆದಾಯ ಮಾರ್ಗಗಳು ಹೆಚ್ಚಾಗೋದಕ್ಕೆ, ಅಧಿಕ ಲಾಭಗಳನ್ನು ಪಡೆಯೋದಕ್ಕೆ, ವಿದೇಶಿ ಪ್ರಯತ್ನಗಳ ಅನುಕೂಲವಾಗುವುದಕ್ಕೆ, ವಿದೇಶದಲ್ಲಿ ವೃತ್ತಿ ಉದ್ಯೋಗ ವಿದ್ಯಾ ಅವಕಾಶಗಳನ್ನು ಪಡೆಯೋದಕ್ಕೆ ರಾಹು ಲಾಭಸ್ಥಾನದಲ್ಲಿ 1.5 ವರ್ಷ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಅಂದರೆ ನಿಮಗೆ ಆದಾಯಕ್ಕೆ ತಕ್ಕಂತೆ, ಖರ್ಚುಗಳ ತಕ್ಕಂತೆ ಆದಾಯವನ್ನು ಬೆಳೆಸ್ಕೊಳ್ಳೋದಕ್ಕೆ, ಹೂಡಿಕೆಗಳಿಗೆ ಉಳಿತಾಯಕ್ಕೆ ಇದೊಂದು ಅದ್ಭುತ ರೀತಿ ಅವಧಿ. ಆದರೆ ರಾಹು ಆದಾಯವನ್ನು ಕೊಡ್ತಾರೆ, ಅದೇ ರೀತಿ ಮಾಯವನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಅನಾವಶ್ಯಕವಾಗಿರುವಂತಹ ಖರ್ಚುಗಳಿಗೆ, ನಿಮ್ಮ ಶಕ್ತಿಗೆ ಮೀರಿ ಮಾಡುವಂತಹ ಕೆಲವೊಂದು ಖರ್ಚುಗಳನ್ನು ನಿಭಾಯಿಸೋದರಲ್ಲಿ ಒಂದು ಮನಿ ಮ್ಯಾನೇಜ್ಮೆಂಟ್, ಪ್ಲಾನಿಂಗ್ ಅನ್ನೋದು ಇಲ್ಲಿ ನೀವು ಮಾಡ್ಕೋಬೇಕಾಗಿರುತ್ತೆ. ರಾಹು ಲಾಭಸ್ಥಾನಕ್ಕೆ ಆಗಮನ ಆದ ಮೇಲೆ ಇಲ್ಲಿ ಬರುವಂತಹ ಹೊಸ ಆದಾಯ ಮಾರ್ಗಗಳು, ಹೊಸ ಆದಾಯವನ್ನು ಹೂಡಿಕೆ ಮಾಡಬೇಕನ್ನುವಂತಹ ಯೋಚನೆಗಳೆಲ್ಲವೂ ಕೂಡ ಇಲ್ಲಿ ಅದ್ಭುತ ರೀತಿಯಲ್ಲಿ ಫಲಕಾರಿಯಾಗಿರುತ್ತೆ. ಸೆಕೆಂಡ್ ಹಾಫಲ್ಲಿ ರಿಲೇಷನ್ಶಿಪ್ಸ್ ಯಾವ ರೀತಿ ಇರುತ್ತೆ, ಯಾಕಂದರೆ ಪಂಚಮ ಸ್ಥಾನದಲ್ಲಿ ಗುರು ಇರೋದರಿಂದ ವಿವಾಹಕ ಪ್ರಯತ್ನಗಳು, ಪ್ರೀತಿ ಪ್ರೇಮ ವ್ಯವಹಾರಗಳು, ಪಂಚಮ ಸ್ಥಾನ ಅಂದ್ರೇ ಕ್ರಿಯೇಟಿವಿಟಿ, ಸಂತಾನ, ಪ್ರೀತಿ ಪ್ರೇಮ ವ್ಯವಹಾರಗಳು, ಆದಾಯ ಮಾರ್ಗಗಳನ್ನು ಹೆಚ್ಚು ಮಾಡುವುದು, ಹೈಯರ್ ಎಜುಕೇಷನ್ ಮಾಡುವುದು, ಈ ರೀತಿ ಎಲ್ಲ ವಿಷಯಗಳನ್ನು ಈ ಕೆಲವೊಂದು ವಿಷಯಗಳನ್ನು ಅನುಕೂಲ ಮಾಡ್ತಾ ಇರೋದರಿಂದ ಪ್ರೀತಿ ಪ್ರೇಮ ವ್ಯವಹಾರಗಳು ಈ ಅಕ್ಟೋಬರ್ ಅಂದರೆ ಒಳಗಡೆ ನಿಮ್ಮ ಪ್ರೀತಿ ಮತ್ತೊಂದು ಹಂತಕ್ಕೆ ವಿವಾಹಕ್ಕೆ ದಾರಿ ಮಾಡಿಕೊಡೋದಾಗಿರಬಹುದು. ಈ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿರುವಂತಹ ಸಣ್ಣ ಪುಟ್ಟ ಈ ಅಪಾರ್ಥಗಳು, ವಿವಾದಗಳು ಪರಿಷ್ಕಾರವಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಇಫ್ ಯು ಆಲ್ರೆಡಿ ಡಿಸೈಡೆಡ್ ಟು ದ್ಯಾಟ್ ಇಫ್ ಯು ವಾಂಟ್ ಟು ಸಪ್ರೇಟ್ ಈಚ್ ಅದರ್, ಅದನ್ನು ಮೀರ್ಸೋಕ್ಕಾಗಲ್ಲ. ಡಿವೋರ್ಸ್ ನಡೀತಾ ಇದೆ ಅಥವಾ ಕೋರ್ಟಲ್ಲಿ ಹಿಯರಿಂಗ್ಸ್ ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ಆಲ್ರೆಡಿ ತೀರ್ಮಾನ ಮಾಡಿಕೊಂಡು ಡಿವೋರ್ಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದಾರೆ. ಸೊ ಇದರಲ್ಲಿ ಎಗೈನ್ ನಿಮ್ಮ ವೈಯಕ್ತಿಕ ಜಾತಕ, ಇಲ್ಲಿ ನಡೀತಾ ಇರೋಂಥ ದಶೆ ಅಂತರ್ದಶೆ ವರ್ಕ್ ಆಗುತ್ತೆ. ಇದೆಲ್ಲನೂ ಸ್ಟಾಪ್ ಮಾಡ್ಬೋದಾ ಅಂದರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗಿರುತ್ತೆ. ಆದರೆ ಸಣ್ಣ ಪುಟ್ಟ ಅಪಾರ್ಥಗಳು, ಮನಸ್ತಾಪಗಳನ್ನು ಕ್ಲಿಯರ್ ಮಾಡಿಕೊಂಡು ಎಗೇನ್ ನಿಮ್ಮ ರಿಲೇಷನ್ಶಿಪ್ನ ಒಂದು ಪ್ರೀತಿಯ ಹಾದಿಯಲ್ಲಿ ತಗೊಂಡೋಗೋದಕ್ಕೆ ಅನುಕೂಲವಾಗಿರುತ್ತೆ. ಸೊ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಜಗಳಗಳು, ಈ ಡಿವೋರ್ಸು ಇತ್ಯಾದಿ ವಿಷಯಗಳನ್ನು ದಯವಿಟ್ಟು ಯೋಚನೆ ಮಾಡಿ ಮುಂದಕ್ಕೆ ಹೋಗಿ. ಈಗ ಸದ್ಯಕ್ಕೆ ಯಾವುದೋ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಅನ್ನುವಂತಹ ಸೂಚನೆಗಳು ಇಲ್ಲ. ಸೊ ಆಗಿರೋದ್ರಿಂದ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದನ್ನು ಕರೆಕ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗಿ. ಏನಾದರೂ ಪ್ರಾಪರ್ಟಿ ತಗೋಬೇಕಾ, ವೆಹಿಕಲ್ಸ್ ತಗೋಬೇಕಾ ಮೀನರಾಶಿಯವರು ಈ ಸಂದರ್ಭದಲ್ಲಿ, ಯಾಕಂದರೆ ವ್ಯಯಸ್ಥಾನದಲ್ಲಿ ರಾಹು ಇದ್ದಾಗ ಏನಾಗುತ್ತೆ, ನೀವು ಮಾಡುವಂತಹ ಪ್ರಾಪರ್ಟಿ ಪರ್ಚೇಸ್ ಆಗಿರಬಹುದು, ಡಾಕ್ಯುಮೆಂಟೇಷನ್ಸಲ್ಲಿ ವಿವಾದ ಅಂದರೆ ಡಿಸ್ಪ್ಯೂಟ್ಸ್ ಇರುವಂತಹ ಲ್ಯಾಂಡ್ ತಗೊಳ್ಳೋದು, ಅಥವಾ ಈ ಕೆಲವೊಂದು ಅನಾವಶ್ಯಕವಾಗಿರುವಂತಹ ಕೆಲವೊಂದು ಮೋಸ ಹೋಗಿ ಆಸ್ತಿಗಳನ್ನು ಪಡೆಯೋದಕ್ಕೆ, ಇಫ್ ಯು ವಾಂಟ್ ಟು ಪರ್ಚೇಸ್ ಎನಿ ವೆಹಿಕಲ್ ಏನಾದರೂ ಡಿಫಾಲ್ಟ್ ಇರೋದು, ಅಥವಾ
ಕೆಲಸಕ್ಕೆ ಬಾರದೇ ಇರೋದು ಕೆಲವೊಂದು ವ್ಯಕ್ತಿಗಳು ನಿಮಗೆ ಅದನ್ನು ಅಧಿಕ ಲಾಭಕ್ಕೋಸ್ಕರ ಮಾರುವುದಕ್ಕೆ ಅಥವಾ ಇರುವಂತಹ ಸ್ಥಿರಾಸ್ತಿಗಳನ್ನು ನಿಮಗೆ ಅಧಿಕವಾಗಿ ಈ ನಾಲೆಡ್ಜ್ ಇಲ್ಲದೆ ಕಮ್ಮಿ ಬೆಲೆಗೆ ಕೊಡೋದಕ್ಕೆ ಈ ರೀತಿ ವಿಷಯಗಳಿರೋದ್ರಿಂದ ಈ ಪ್ರಾಪರ್ಟಿ ರಿಲೇಟೆಡ್ ಅಥವಾ ವೆಹಿಕಲ್ ರಿಲೇಟೆಡ್ ಸ್ಥಿರ ಚರ ಆಸ್ತಿಗಳನ್ನು ಮಾಡೋದಕ್ಕೆ ಬೆಸ್ಟ್ ಡಿಸೆಂಬರಿಂದ, ಯಾಕಂದರೆ ಅಲ್ಲಿ ರಾಹು ಲಾಭಸ್ಥಾನಕ್ಕೆ ಬಂದಮೇಲೆ ಅನುಕೂಲವಾಗಿರುತ್ತೆ. ಸೊ ಆದ್ದರಿಂದ ನೀವು ಪರ್ಟಿಕ್ಯುಲರ್ ಆಗಿ ಇಲ್ಲ ಈಗೇ ಮಾಡಬೇಕು, ಡಿಸೆಂಬರ್ ಒಳಗಡೆನೇ ಮಾಡಬೇಕು ಅಂದರೆ ರಾಹುಗ್ರಹಕ್ಕೆ ತಕ್ಕಂತೆ ಪರಿಹಾರಗಳನ್ನು ಮಾಡಿಕೊಂಡು ಶ್ರೀ ದುರ್ಗಾದೇವಿ ಆರಾಧನೆಯನ್ನು ಮಾಡುತ್ತಾ ಈ ಸಂದರ್ಭದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ಮುಖ್ಯವಾದ ನಿರ್ಧಾರಗಳು ತಗೊಳ್ಳೋದು ಒಳ್ಳೆಯದು. ಆದ್ದರಿಂದ ಮುಖ್ಯವಾದ ಪ್ರಾಪರ್ಟಿ ರಿಲೇಟೆಡ್ ಡಿಸೆಂಬರ್ ಮೇಲೆ ಇಟ್ಕೊಳ್ಳಿ. ಆರೋಗ್ಯ ಗುರು ಈಗ ಷಷ್ಠಭಾವಕ್ಕೆ ರೋಗ ಶತ್ರುಸ್ಥಾನ ಅನಾರೋಗ್ಯವನ್ನು ಸೂಚಿಸ್ತಾ ಇರೋದರಿಂದ ಪರ್ಟಿಕ್ಯುಲರ್ ಆಗಿ ಸ್ಟಾರ್ಟಿಂಗಿಂದ ನಿಮಗೆ ವಿಪರೀತವಾಗಿರುವಂತಹ ಸ್ಟ್ರೆಸ್, ಬ್ಯುಸಿ, ಒತ್ತಡ, ಡೆಡ್ಲೈನ್ಸ್ ಮೀರಿಸೋಗುತ್ತೋ ಅನ್ನುವಂತಹ ಕೆಲವೊಂದು ವಿಷಯಗಳಲ್ಲಿ ನೀವು ತೋರಿಸುವಂತಹ ಆತುರತೆ ಈ ಸಂದರ್ಭದಲ್ಲಿ ಈ ಕೆಲವೊಂದು ಈ ಮಾನಸಿಕ ರುಗ್ಮತೆಗಳಿಗೆ, ನಿದ್ದೆ ಸಮಸ್ಯೆಗಳಿಗಾಗಿರಬಹುದು ಅಥವಾ ಉದರ ಸಂಬಂಧಪಟ್ಟಿರುವಂತಹ ಡೈಜೆಷನ್ ಪ್ರಾಬ್ಲಮ್ಸ್ ಆಗುವುದಕ್ಕೆ, ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳೋದಕ್ಕೆ ಚಾನ್ಸಸ್ ಇರೋದರಿಂದ ಆರೋಗ್ಯ ಬಗ್ಗೆ ಗಮನದಲ್ಲಿಟ್ಕೋಬೇಕಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಎಕ್ಸಲೆಂಟ್ ಆಗಿರುತ್ತೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಉನ್ನತ ವಿದ್ಯಾವಕಾಶಗಳಿಗಾಗಿ ಅನುಕೂಲವಾಗುತ್ತೆ. ಆದರೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸಿಂದ ಕೂಡಿರುತ್ತೆ. ಏನಕ್ಕೋ ಪ್ರಿಪೇರ್ ಆಗಬೇಕು ಅಂದ್ಕೊಳ್ತೀರಾ, ಸೊ ಯು ಆರ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಸಮಥಿಂಗ್, ಏನೋ ಬಂದು ಡಿಸ್ಟ್ರಾಕ್ಷನ್ ಆಗೋದು ಅಥವಾ ಪೋಸ್ಟ್ಪೋನ್ ಮಾಡೋದು. ಶನಿ ಲಗ್ನದಲ್ಲಿ ಇರೋದ್ರಿಂದ ಸ್ವಲ್ಪ ಲೇಜಿನೆಸ್ ಅನ್ನೋದು ಕಾಡ್ತಾ ಇರುತ್ತೆ. ಸೊ ಇದನ್ನೆಲ್ಲ ಓವರ್ಕಮ್ ಮಾಡಿಕೊಂಡ್ರೆ ಸೊ ಡೆಫಿನೆಟ್ಲಿ ಸೆಕೆಂಡ್ ಹಾಫ್ ಅನ್ನೋದು ಮೀನರಾಶಿಯವರಿಗೆ ಒಂದು ಎಕ್ಸಲೆಂಟ್ ಆಗಿರುವಂತಹ ಒಂದು ದಾರಿ. ನಿಮ್ಮನ್ನು ನೀವು ಸರಿ ಮಾಡಿಕೊಂಡು ಯಶಸ್ಸನ್ನು ಧೈರ್ಯವಾಗಿ ಪಡೆಯುವಂತಹ ಕಾಲ ಅಂತ ಹೇಳ್ತಾ ಸದಾ ನಿಮ್ಮ ಮೇಲೆ ಶ್ರೀ ಗುರುರಾಯರ ಆಶೀರ್ವಾದ ಇರಲಿ, ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷಗಳು ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.